ಗೈಸ್, ವೆಲ್ಕಮ್ ಟು ಅಕಾಡೆಮಿಕ್ ಇನ್ಸೈಟ್. ಇವಾಗಲೇ ಎಲ್ಲ ರಿಸಲ್ಟ್ಸ್ ನೋಡಿದಿರಾ ಅಂತ ಅನ್ಕೊಂಡಿದ್ದೀನಿ. ಸೆಕೆಂಡ್ PUದು ಒಬ್ಬೊಬ್ಬರಿಗೆ ಖುಷಿ ಆಗಿರುತ್ತೆ, ಒಬ್ಬೊಬ್ಬರಿಗೆ ಬೇಜಾರಾಗಿತ್ತೆ. ಆದರೆ ಬೇಜಾರು ಮಾಡ್ಕೊಳ್ಳೋರು ಏನು ಬೇಜಾರು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ಯಾಕಂದರೆ ಇನ್ನೂ ಎಕ್ಸಾಮ್ 2 ಎಕ್ಸಾಮ್ 3 ಇದೆ. ಕಟ್ಟು ಫೇಲ್ ಆಗಿದ್ದವರು ಪಾಸ್ ಮಾಡ್ಕೋಬೋದು, ಮತ್ತು ಇನ್ನೂ ಮಾರ್ಕ್ಸ್ ನನಗೆ ಬೇಕು ಅಂದವರು ಇನ್ನೂ ಕಟ್ಟಿ ಇಂಪ್ರೂವ್ ಮಾಡ್ಕೋಬೋದು. ಸೊ ಈ ಎಕ್ಸಾಮ್ ಸೆಕೆಂಡ್ PUದು ಸೆಕೆಂಡ್ ಎಕ್ಸಾಮ್ ಯಾರ್ಯಾರು ಕಾಯ್ತಾ ಇದ್ದೀರಾ ಅವರಿಗೆ ನೋಡಿ ಟೈಮ್ ಟೇಬಲ್ ಬಂತು. ಫೈನಲ್ ಬೋರ್ಡ್ಸ್ ಇಂದ ಸೆಕೆಂಡ್ PUC ಸೆಕೆಂಡ್ ಎಕ್ಸಾಮಿನ ಟೈಮ್ ಟೇಬಲ್ ಬಿಟ್ಟಿದ್ದಾರೆ. ನೋಡಿ ಮಕ್ಕಳು, ನೀವು ಇವಾಗಲೇ ಸ್ಕ್ರೀನ್ ಮೇಲೆ ನೋಡ್ತಿರೋ ಹಾಗೆ ಸೆಕೆಂಡ್ PUC 2025 ಸೆಕೆಂಡ್ ಎಕ್ಸಾಮಿನ ಟೈಮ್ ಟೇಬಲ್ ಇದು. ನೋಡಿ ಮಕ್ಕಳೇ, ಇಲ್ಲಿ ಸ್ಕ್ರೀನ್ ಮೇಲೆ ನೀವಾಗಲೇ ನೋಡ್ತಿರೋ ಹಾಗೆ ನಿಮ್ಮ ಫಸ್ಟ್ ಎಕ್ಸಾಮ್ ಬಂದ್ಬಿಟ್ಟು 24 ಏಪ್ರಿಲ್ 2025 ಅಂದರೆ ಇದೇ ಮಂತು 24ರಿಂದ ಮೇ 8ರವರೆಗೂ ಇರುತ್ತೆ. ನಿಮ್ಮ ಫಸ್ಟ್ ಎಕ್ಸಾಮ್ ಬಂದ್ಬಿಟ್ಟು ನೋಡಿ ಕನ್ನಡ 24 ಏಪ್ರಿಲ್ 25ಕ್ಕೆ ಇರುತ್ತದೆ. ಮಂಗಳವಾರ ಆಗಿರುತ್ತೆ ಸ್ಟೂಡೆಂಟ್ಸ್. 80 ಮಾರ್ಕ್ಸ್ಗೆ ಇರುತ್ತೆ ಕನ್ನಡ. ಅದೇ ದಿನದಲ್ಲಿ ಅರಬಿಕ್ ಬರೆಯೋರು ಕೂಡ ಬರೀಕೋಬಹುದು. ಅದೇ ನೆಕ್ಸ್ಟ್ ಡೇಟ್ ನೋಡಿ ಮಕ್ಕಳೇ, 25 ಏಪ್ರಿಲ್ 2025 ಅವತ್ತು ಪೊಲಿಟಿಕಲ್ ಸೈನ್ಸ್, ಸ್ಟ್ಯಾಟಿಸ್ಟಿಕ್ಸ್, ಬಯಾಲಜಿ ಆಗಿರುತ್ತೆ. ಅದು ಬಂದ್ಬಿಟ್ಟು ಎಲ್ಲ 80 ಮಾರ್ಕ್ಸ್ಗೆ. ಬಯಾಲಜಿ ಒಂದು 70 ಮಾರ್ಕ್ಸ್ಗೆ ಆಗಿರುತ್ತೆ. ಅದರ ನೆಕ್ಸ್ಟು 26 ಏಪ್ರಿಲ್ 2025 ಅವತ್ತು ನಿಮಗೆ ಹಿಸ್ಟ್ರಿ ಮತ್ತು ಫಿಸಿಕ್ಸ್ ಇರುತ್ತೆ. ಆರ್ಟ್ಸ್ ತೊಗೊಂಡಿರೋರು ಹಿಸ್ಟ್ರಿನ ಅಟೆಂಡ್ ಮಾಡ್ಬೋದು, ಫಿಸಿಕ್ಸ್ ಸೈನ್ಸ್ ತೊಗೊಂಡಿರೋರು ಫಿಸಿಕ್ಸ್ನ ಅಟೆಂಡ್ ಮಾಡ್ಬೋದು. ಅದು ಬಂದ್ಬಿಟ್ಟು 80 ಮಾರ್ಕ್ಸ್ಗೆ ಆಗಿರುತ್ತೆ. ಫಿಸಿಕ್ಸ್ ಬಂದ್ಬಿಟ್ಟು 70 ಮಾರ್ಕ್ಸ್ಗೆ ಆಗಿರುತ್ತೆ. ನೋಡಿ ಮಕ್ಕಳು, ಇದೆಲ್ಲದರ ಮಾರ್ಕ್ಸು 80ಗೆ ಇರುತ್ತದೆ. ಆದರೆ ಸೈನ್ಸ್ ಮಕ್ಕಳಿಗೆ ಮಾತ್ರ ಫಿಸಿಕ್ಸ್, ಬಯಾಲಜಿ ಬಂದು 70 ಮಾರ್ಕ್ಸ್ಗೆ ಬರೆಯುತ್ತಾರೆ. ನೆಕ್ಸ್ಟ್ ನೋಡಿ ಮಕ್ಕಳೇ, 27 2025 ಏಪ್ರಿಲ್ ಸಂಡೇ ಆಗಿರುತ್ತೆ. ಹಾಗಾಗಿ ನಿಮಗೆ ಅವತ್ತು ಹಾಲಿಡೇ ಸಿಗುತ್ತೆ. ನೆಕ್ಸ್ಟ್ ನೋಡಿ ಮಕ್ಕಳೇ, ಜಿಯೋಗ್ರಫಿ, ಸೈಕಾಲಜಿ, ಕೆಮಿಸ್ಟ್ರಿ, ಬೇಸಿಕ್ ಮ್ಯಾಥ್ಸ್ ಇದು 4 ಬಂದ್ಬಿಟ್ಟು ಒಂದೇ ದಿನ ಆಗಿರುತ್ತೆ ಮಕ್ಕಳೇ. ಅದು 28 ಏಪ್ರಿಲ್ 2025 ಮಂಡೇ ಆಗಿರುತ್ತೆ. ಅದು ಸೇಮ್ ನಾವೀಗಾಗಲೇ ನೋಡಿದ ಹಾಗೆ ಎಲ್ಲದು 80 ಮಾರ್ಕ್ಸ್ಗೆ ಇರುತ್ತೆ. ಆದರೆ ಸೈನ್ಸ್ ಮಕ್ಕಳಿಗೆ ಕೆಮಿಸ್ಟ್ರಿ ಮಾತ್ರ 70 ಮಾರ್ಕ್ಸ್ಗೆ ಬರೆಯುತ್ತಾರೆ. ನೆಕ್ಸ್ಟ್ ನೋಡಿ ಮಕ್ಕಳೇ, ಇಂಗ್ಲಿಷ್ ಆಗಿರುತ್ತೆ. ಯಾರ್ಯಾರು ಇಂಗ್ಲೀಷಲ್ಲಿ ಬರೀಬೇಕು ಅಂತ ಅನ್ಕೊಂಡಿರ್ತೀರ ಅವರು ಬರಿಬೋದು. ಇದು ಬಂದ್ಬಿಟ್ಟು ಮಂಗಳವಾರ 29 ಏಪ್ರಿಲ್ 2025 ಇರುತ್ತದೆ ನಿಮ್ಮ ಇಂಗ್ಲಿಷ್ ಎಕ್ಸಾಮ್ 80 ಮಾರ್ಕ್ಸಿಗೆ. ನೆಕ್ಸ್ಟ್ ನೋಡುವುದಾದರೆ ಮತ್ತೆ ನಿಮಗೆ ಇನ್ನೊಂದು ರಜೆ ಸಿಗುತ್ತದೆ. ಅದು ಬಸವನ ಜಯಂತಿಯಿಂದ. ಬಸವನ ಜಯಂತಿ ಹಬ್ಬ ಇರುವುದರಿಂದ ನಿಮಗೆ ಅವತ್ತು ರಜೆ. ಏಪ್ರಿಲ್ 30, 2025 ರಂದು ನಿಮಗೆ ರಜೆ ಇರುತ್ತದೆ. ಮತ್ತೆ ನೆಕ್ಸ್ಟ್ ನಿಮಗೆ ಇನ್ನೊಂದು ರಜೆ ಸಿಗುತ್ತದೆ ಮೇ 1st ಡೇ ಎಂದ್ಬಿಟ್ಟು. ಮೇ 1st ಒಂದು ರಜೆ ಸಿಗುತ್ತದೆ ಮಧ್ಯದಲ್ಲಿ. ನೋಡಿ ಮಕ್ಕಳೇ, ಮಧ್ಯದಲ್ಲೇ ಕಂಟಿನ್ಯೂಸ್ ಆಗಿ 2 ದಿನ ರಜೆ ಸಿಗುತ್ತದೆ. ಅದನ್ನು ಕರೆಕ್ಟಾಗಿ ಉಪಯೋಗಿಸಿಕೊಳ್ಳಿ. ನೆಕ್ಸ್ಟ್ ನೋಡಿ ಮಕ್ಕಳೇ, ಎಲ್ಲ 80 ಮಾರ್ಕ್ಸ್ಗೆ ಇರುತ್ತದೆ. ಹೋಮ್ ಸೈನ್ಸ್ ಒಂದು 70 ಮಾರ್ಕ್ಸ್ಗೆ ಇರುತ್ತದೆ. ಲಾಜಿಕ್, ಬಿಸ್ನೆಸ್ ಸ್ಟಡೀಸ್, ಮ್ಯಾಥಮ್ಯಾಟಿಕ್ಸ್, ಹೋಮ್ ಸೈನ್ಸ್ ಇದಿಷ್ಟು ಒಂದೇ ದಿನ ಆಗಿರುತ್ತದೆ. ಹಾಗೂ ಎಜುಕೇಷನ್ ಇದಿಷ್ಟು ಬಂದ್ಬಿಟ್ಟು ನಿಮಗೆ ಏಪ್ರಿಲ್ 2 ಮೇ 2, 2025 ಆಗಿರುತ್ತೆ. ಮೇ 2, 2025 ಫ್ರೈಡೇ ಇರುತ್ತದೆ ಮಕ್ಕಳೇ. ನೆಕ್ಸ್ಟ್ ನೋಡುವುದಾದರೆ ಸೋಷಿಯಾಲಜಿ, ಜಿಯಾಲಜಿ, ಕಂಪ್ಯೂಟರ್ ಸೈನ್ಸ್, ಎಲೆಕ್ಟ್ರಾನಿಕ್ಸ್ ಇದಿಷ್ಟು ಇರುತ್ತದೆ ಮಕ್ಕಳೇ. ಇದು ಬಂದ್ಬಿಟ್ಟು 3 ಮೇ 2025 ಆಗಿರುತ್ತೆ. ಸ್ಯಾಟರ್ಡೇ ನಡೆಯುತ್ತದೆ ಮಕ್ಕಳೇ. ಇದರ ಮಾರ್ಕ್ಸ್ ನೋಡುವುದಾದರೆ ಸೋಷಿಯಾಲಜಿ, ಜಿಯಾಲಜಿ 2 80 ಮಾರ್ಕ್ಸ್ಗೆ ಬರೆಯುತ್ತಾರೆ. ಹಾಗೂ ಎಲೆಕ್ಟ್ರಾನಿಕ್ಸ್, ಕಂಪ್ಯೂಟರ್ ಸೈನ್ಸ್ 70 ಮಾರ್ಕ್ಸ್ಗೆ ಬರೆಯುತ್ತಾರೆ. ನೆಕ್ಸ್ಟ್ ನೋಡಿ ಮಕ್ಕಳೇ, 4th ಮೇ 2025 ರಂದು ನಿಮಗೆ ಹಾಲಿಡೇ ಇರುತ್ತದೆ. ಸಂಡೇ ಇರುವ ಕಾರಣದಿಂದ. ಆ ಕಾರಣದಿಂದ ನಿಮಗೆ ರಜೆ. ಅದರ ನೆಕ್ಸ್ಟ್ ಡೇ ನೋಡುವುದಾದರೆ ಎಕನಾಮಿಕ್ಸ್, ಆಪ್ಷನಲ್ ಕನ್ನಡ, ಅಕೌಂಟೆನ್ಸಿ ಇರುತ್ತದೆ ಮಕ್ಕಳೇ. ಇದಿಷ್ಟು ಬಂದ್ಬಿಟ್ಟು 5th ಮೇ 2025 ಆಗಿರುತ್ತೆ. ನಿಮಗೆ ಎಕನಾಮಿಕ್ಸ್ ಒಂದು 5th ಮೇ 2025 ಆಗಿರುತ್ತೆ. 6th ಬಂದ್ಬಿಟ್ಟು ಅಕೌಂಟೆನ್ಸಿ ಮತ್ತು ಆಪ್ಷನಲ್ ಕನ್ನಡ ಆಗಿರುತ್ತೆ. ಇದರ ಟೋಟಲ್ ಮಾರ್ಕ್ಸ್ ನೋಡುವುದಾದರೆ 80 ಮಾರ್ಕ್ಸಿಗೆ ಬರೆಯಬೇಕು ನೀವು. ನೆಕ್ಸ್ಟ್ ನೋಡುವುದಾದರೆ 7th ಮೇ 2025 ರಂದು ಹಿಂದಿ ತಗೊಂಡಿರೋರಿಗೆ ಹಿಂದಿ ಎಕ್ಸಾಮ್ ಇರುತ್ತೆ. ಅದು ಬಂದ್ಬಿಟ್ಟು 80 ಮಾರ್ಕ್ಸ್ಗೆ. ಯಾರ್ಯಾರು ಹಿಂದಿ ತಗೊಂಡಿರ್ತೀರಾ ಅವರು ಬರೀಬಹುದು ಅದನ್ನ.
ನೆಕ್ಸ್ಟ್ ನೋಡುವುದಾದರೆ ತಮಿಳ್, ತೆಲುಗು, ಮರಾಠಿ, ಉರ್ದು, ಸಂಸ್ಕೃತ್, ಫ್ರೆಂಚ್ ನಿಮ್ಮ ಯಾವ್ಯಾವ ಭಾಷೆ ತಗೊಂಡಿರ್ತೀರಾ ಅವೆಲ್ಲ ಬರಿಬೋದು. ಇದಿಷ್ಟು ಬಂದ್ಬಿಟ್ಟು 8th May 2025 ಅಂದರೆ ಥರ್ಸ್ಡೇ ಆಗಿರುತ್ತೆ ಮಕ್ಕಳೇ. ಇದಿಷ್ಟು ವಿಷಯಗಳು 80 ಮಾರ್ಕ್ಸಿಗೆ. 80 ಮಾರ್ಕ್ಸ್ಗೆ ನೀವು ಬರಿಬೇಕು. ಇದನ್ನ ಯಾರ್ಯಾರು ಹಿಂದಿ ತಗೊಂಡಿರ್ತಾರೋ ಅವ್ರು ಹಿಂದಿ ಬರಿಬೋದು, ಸಂಸ್ಕೃತ್ ತಗೊಂಡಿದ್ದವ್ರು ಸಂಸ್ಕೃತ್ ಬರಿಬೋದು. ನೋಡಿದ್ರಲ್ಲ ಮಕ್ಕಳೇ, ನಿಮ್ಮ ಸೆಕೆಂಡ್ PUCಯ ಸೆಕೆಂಡ್ ಎಕ್ಸಾಮಿನ ಟೈಮ್ ಟೇಬಲ್. ಇದ್ರ PDF ಬೇಕಂದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೀಗೆ ಹೋಗಿ ಸಬ್ಸ್ಕ್ರೈಬ್ ಆಗಿ, PDF ಗಳಿಗೆ ಟೆಲಿಗ್ರಾಮ್ ಚಾನಲ್ನ ಜಾಯ್ನ್ ಆಗಿ.